ಎಲ್ಲ ಇದ್ದು ನನ್ನ ಮನೆ ಮಧ್ಯೆ ಬಂದ್ಬಿಟ್ಟು ನನ್ನ ಮೋನ ಗಿರೋಣ ಅಂದರೆ ಸರಿಯಾಗಲ್ಲ ಹೇಳ್ಬಿಟ್ಟು ಎಲ್ರಿಗೂ ನಮಸ್ಕಾರ. ಇವ್ರು ಸುಮ್ಮನೆ 60 ವರ್ಷ ಅಂತ ಹೇಳಿದ್ರೆ ಬೆಂಗಳೂರಿಂದ ಗೋವಾವರೆಗೂ ಜರ್ನಿ ಇಟ್ಕೊಂಡವ್ರು ನಮ್ಮನ್ನ. ಥ್ಯಾಂಕ್ ಯು. ಅಗಳ ಬಂದಿದ್ದೆ ನೀನು, ಕೈ ಮುಗಿ ಹೋಗು, ಕೈ ಮುಗಿದ. ಬಿಡು, ಸರಿ ಆಯ್ತು. 72 ವಯಸ್ಸು ನೀನು ಮದುವೆ ಆಗಿದ್ದಿಲ್ಲ. 70 ನೋಡಿದ್ರು ಹೆಂಗೆ ಹೇಳಿದೆ ನಾನು, ಬರ್ತೀಯ ಹಂಗೆ ಅವ್ರ ಥರ ಒಂದು. ನಾವು ಲಾಸ್ಟ್ ಟೈಮೆಲ್ಲೋ ಹೇಳಿದೆ ಕ್ಲಾಸ್ ಆಫ್ ಮೈಸೂರು ಅಂತ. ಅಂದರೆ ಮೈಸೂರಿನವ್ರೆ ಅಂತಲ್ಲ, ಎಲ್ಲನೂ ಈಗ ಬೀರದಾರಣ್ಣ ಒಂದು ಕಡೆ ಇರ್ತಾರೆ, ನಾಣಿಯವ್ರು ಒಂದು ಕಡೆ ಇರ್ತಾರೆ, ಕೊಡಗಿಂದ ಒಬ್ರು ಇರ್ತಾರೆ ಶರತ್ ಅವರು, ಪಕ್ಕ ಬೆಂಗಳೂರು ದತ್ತಣ್ಣ, ಪಂಚಭೂತಗಳು ಅವರೊಬ್ಬರೇ ಗಾಳಿ. ನಾವಿನ್ನ ನೀರು, ಬೆಂಕಿ, ಭೂಮಿ, ಆಕಾಶ ಒಬ್ಬೊಬ್ಬರು ಇದ್ದೀವಿ. ಇವ್ರಿಗೆಲ್ಲ ಒಂದು ರೀತಿ ಮಾಡಿ ತಂದು ನಾವು ಮುಂದೆ ನಿಂತ್ಕೊಳ್ಳೋದು ಜಡ್ಜ್ ಅವ್ರ ಮುಂದೆ, ತಾರಮ್ಮವ್ರ ಮುಂದೆ. ಈ ಥರದ್ದು ಒಂದು ಕತೆ ಬೇರೆ ಥರ ಮಾಡ್ಕೊಂಡಿದ್ದಾರೆ. ಒಂದು ವಯಸ್ಸಿನ ಅಂದರೆ ಈ ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಅನುಭವವನ್ನು ರಿಯಾಕ್ಟ್ ಮಾಡೋದಾಗ್ಬೋದು, ಮತ್ತು ಅದ್ರಲ್ಲಿ ಇರೋದಾಗ್ಬೋದು, ಅದನ್ನು ಅನುಭವಿಸೋದಾಗ್ಬೋದು, ಇವೆಲ್ಲನೂ ಹೆಚ್ಚು ಚೆನ್ನಾಗಿ ಗೌತಮ್ ಮಾಡ್ಕೊಂಡಿದ್ದಾರೆ. ಗೌತಮ್ ನಿರ್ಮಾಪಕರು ಹೌದು, ಆಮೇಲಿಂದ ನಿರ್ದೇಶಕರು ಹೌದು. ಸುಮಾರು ವರ್ಷಗಳಿಂದ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಮಾಡಿದ ತಕ್ಷಣ ನಾವು ಭಾಳ ಖುಷಿ ಆಯಿತು. ಯಾಕೆಂದರೆ ನಿಮ್ಗೆ ಗೊತ್ತು, ಅಂದರೆ ಇದಲ್ಲದ ಪ್ರಾಯವಲ್ಲದ ಒಂದು ಕಥೆಗಳನ್ನು ಯಾರೇ ಮಾಡ್ಕೊಂಬಂದ್ರೆ ಅದು ನಮಗೊಂದು ಖುಷಿ ಆಗುತ್ತೆ. ನಾವು ಮಾಡ್ತಿದ್ದೀವಿ ಅಂತಲ್ಲ, ಕತೆ ಬರೀ ಆ ಏಜಲ್ಲೇ ಇರಲ್ಲ. 25-30 ಆ್ಯಕ್ಚುಲಿ ಜೀವನನೇ ಶುರುವಾಗಿರಲ್ಲಪ್ಪ, ಆವಾಗ ದಿ ಎಂಡ್ ಅಂತ ತೋರಿಸ್ಬಿಡ್ತಾರೆ ಲವ್ ಮಾಡಿದ ತಕ್ಷಣ. ಆ್ಯಕ್ಚುಲಿ ಶುರುವಾಗೋದೇ ಅವಾಗಲ್ವಾ. ಆ ಥರದ ಕಥೆಗಳು ಮಾಡ್ಕೊಂಬಂದಾಗ ಎಲ್ಲ ನಮ್ಗೆ ಒಂಥರ ಖುಷಿ ಆಯಿತು. ಗೌತಮ್ ವಿಶ್ವ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಈ ಜರ್ನಿ ಮತ್ತು ಈ ನಿರ್ಮಾಣ ಮತ್ತು ನಿರ್ದೇಶನ ಎರಡು ಹೀಗೆ ಸದಾ ಮುಂದುವರಿತಿರಲಿ. ಆಮೇಲೆ ನಮ್ಮ ಜೊತೆಗೆ ತುಂಬ ನಮ್ಗೆ ಇನ್ನೊಂದು ಖುಷಿಯಾಗಿದ್ದು ಅಂತಾರೆ ನಮ್ಮ ರಾವ್ ಇರೋದು. ಯಾಕೆಂದರೆ ಟಗರು ಪಲ್ಯ ನಾವು ಅದರದ್ದು ಒಟ್ಟು ಹೆಂಗೆ ವರ್ಕ್ ಮಾಡಿದ್ರು ಅಂತ ಗೊತ್ತಾಯಿತು. ನಾನು ಮೊನ್ನೆ ಮಾಡಿದ್ದು ZEE5 ಮಾರಿಗುಡಿ PRK ಪ್ರೊಡಕ್ಷನಿಂದ. ನಿಜವಾಗ್ಲೂ ತುಂಬ ನಮ್ಗೆ ಅದೆಲ್ಲ ಖುಷಿ ಕೊಟ್ಟಂತ. ಅಂದರೆ ಅವ್ರ ಕೆಲಸ ಆಗ್ಬೋದು, ನಮ್ಮನ್ನು ಪ್ಲೇಸ್ಮೆಂಟ್ ಮಾಡೋ ರೀತಿ ಆಗ್ಬೋದು. ಈ ಒಂದು ಜೊತೆಗೆ ಅವರು ನಮಗೆ ಯಾರು ಸೇರ್ಕೊಂಡಿದ್ದಾರೆ, ಅವರೇ ಥ್ಯಾಂಕ್ ಯು. ಇನ್ನು ಬಿಟ್ಟರೆ ನಿಮ್ಮ ಸಹಾನುಭೂತಿ, ನಿಮ್ಮ ಪ್ರೋತ್ಸಾಹ. ಹೌದು, ತುಂಬ ರೈತರು ಒಂದು ಕಾಲಕ್ಕೆ ಸಂಕಷ್ಟದಲ್ಲಿದ್ದರು, ಅದಕ್ಕಿಂತ ಡಬ್ಬ ಥರ ಇದೀವಿ ಸಿನಿಮಾ ಇಂಡಸ್ಟ್ರಿ. ಅವ್ರು ಬೆಳೆದು ಚರಂಡಿಗಾಗ್ತಿದ್ರು, ನಾವು ಅದಕ್ಕಿಂತ ಡಬ್ಬ ಥರದಲ್ಲಿದ್ದೀವಿ ಸಿನಿಮಾದಲ್ಲಿ. ಇವಾಗ ಎಲ್ಲ ಬರ್ತವೆ. ಯಾಕಂದರೆ ಒಂದು ಗೊತ್ತಿಲ್ಲ, ಗ್ಲೋಬಲೈಸೇಷನ್ ಅಂತ ಏನಂತೀವಲ್ಲ, ಅವಾಗ ಫಸ್ಟು ದಿನಸಿ ಅಂಗಡಿಗೆ ಬಂತು. ಮಾಲ್ ಬಂದಾಗ ಯಾರಿಗೂ ಅನಿಸ್ಲಿಲ್ಲ, ದಿನಸಿ ಅಂಗಡಿಗೆ ಆಯಿತು. ಅದಕ್ಕಿಂತ ಮುಂಚೆ ಎಜುಕೇಷನಿಗೆ ಬಂತು, ಅವಾಗಲೂ ನಮಗೆ ಎಚ್ಚೆತ್ಕೊಳ್ಳಿಲ್ಲ. ಆಮೇಲೆ ದಿನಸಿ ಅಂಗಡಿಗೆ ಬಂತು, ಆಮೇಲೆ ಈ ಕಲ್ಚರಿಗೆ ಬಂದಿದೆ. ನೆಕ್ಸ್ಟ್ ಪಾಲಿಟಿಕ್ಸ್ಗೆ ಬರುತ್ತೆ. ಪೊಲಿಟಿಕಲ್ ಇದೇ ಪ್ರಾಬ್ಲಮ್ ಆಗುತ್ತೆ. ಎಲ್ಲೆಲ್ಲಿಂದ ಬಂದು ಕೂತ್ಕೋತಾರೆ, ಅವರೇ ಬೆಸ್ಟ್ ಅಂದ್ಕೊಂಡು ಆ ಸ್ಥಿತಿ ಬರುತ್ತೆ. ಯಾಕೆಂದರೆ ನಾವು ಎಚ್ಚೆತ್ಕೊಳ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಈಗೆಲ್ಲ ನಿಮಗೆ ಯೂಟ್ಯೂಬ್ ನೋಡಿದಾರಲ್ಲ, 1 ನಿಮಿಷಕ್ಕೆ ಕೆಲವು ಕೋರ್ಸ್ ಏನೋ ಮಾಡಿಬಿಡ್ತಾರೆ. ಇನ್ನು 2.5 ಗಂಟೆ ಸಸ್ಟೈನ್ ಆಗೋದು ಗೊತ್ತಿಲ್ಲ. ಚೆನ್ನಾಗಿ ರೂಢಿ ಆಗಿಬಿಟ್ಟಿದ್ದಾರೆ ಕರೋನಾ ಟೈಮಲ್ಲಿ 2 ವರ್ಷದಲ್ಲಿ. ಅವ್ರಿಗೆ 1 ನಿಮಿಷಕ್ಕೂ ಏನೋ ಚೇಂಜ್ ಬೇಕು ಅವ್ರಿಗೆ. ಆ ಥರದ್ದೊಂದು ಮನಸ್ಥಿತಿ ಎಲ್ಲ ಪ್ರೇಕ್ಷಕರಲ್ಲೂ ಅಂದರೆ ನೋಡುವವರೆಗೆ. ಈಗ ಮನೆಯಲ್ಲೂ ಕ್ಯಾಮ್ರಾಮನ್ ಇದ್ದಾರೆ, ಮನೆಯಲ್ಲೂ ಆರ್ಟಿಸ್ಟ್ ಇದ್ದಾರೆ. ಎಲ್ಲ ಅವರೇ ಆ್ಯಕ್ಟ್ ಮಾಡ್ತಾರೆ, ಅವರೇ ಇದು ಮಾಡ್ತಾರೆ, ಅವರೇ ನೋಡ್ಕೊತಿರ್ತಾರೆ, ಮತ್ತೇನೋ ಮಾಡ್ತಾರೆ. ಆ ಥರದ್ದೇನೋ ಒಂದು ಬಂದು ಹೋಗುತ್ತೆ. ಅದಕ್ಕೆ ತನ್ನದೇ ಆದಂಥ ಟೈಮ್ ಬೇಕು. ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಾನುಭೂತಿ, ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಎಲ್ರಿಗೂ ನಮಸ್ಕಾರ. ಕಥೆಯ ಹಿನ್ನೆಲೆ ಅದರ ತಿರುಳು ಎಲ್ಲ ಈಗಾಗಲೇ ನಿಮಗೆ ಗೊತ್ತಾಗಿದೆ. ನಮ್ಮದು ಇಲ್ಲ ಜೊತೆಲೊಂದು ಬಿಟ್ಟರೆ ಅಷ್ಟೇ. ನಮ್ಮದು ಮರ್ಯಾನೆ ಪುಟ್ಟ ಪಾತ್ರ ಮೈಸೂರು ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ವಿಷಯ ಗೊತ್ತಿದೆ. ಎಲ್ಲ ಪಾತ್ರಧಾರಿಗಳು ನಾವು ವಯಸ್ಸಾದ ಮೇಲೆ ಯಾರು ಸುಖವಾಗಿರ್ತಾರೆ ಅವರು ಪುಣ್ಯವಂತರಂತೆ ಎಲ್ಲ ಕೇಳಿದ್ದೀವಿ ನಾವು. ಇದನ್ನು ವಯಸ್ಸಿದ್ದಾಗೆಲ್ಲ ನಾವೇ ಮಾಡ್ಕೊಂಡ್ಬಿಡ್ತೀವಲ್ಲ, ನೀರು ತಗೊಳ್ಳೋದು, ಹೋಗೋದು, ಬರೋದು ಎಲ್ಲ. ಆದಮೇಲೆ ಇದೆಯಲ್ಲ, ಅದು ಹೆಂಗಿರುತ್ತೆ ಅದನ್ನು ಗೌತಮ್ ಸರ್ ಕನಸ್ಕೊಂಡಿದ್ದಾರೆ. ಸರಿ, ರಾವ್ ಸರ್ ಸೇರ್ಪಡೆ, ನಾವು ಸೇರ್ಪಡೆ ಅವರಿಗೆ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡ್ತಾಯಿದ್ದೀವಿ. ತಾರಮ್ಮ ಇದ್ದಾರೆ, ಆಮೇಲೆ ನಮ್ಮ ದತ್ತಣ್ಣ ಸರ್ ನಮ್ಮ ಲೀಡ್ರು,
ಬಿರಾದರ್ ಸರ್ ಮಠದಿಂದನೂ ನಾವು ಜೊತೆಲಿದ್ದೀವಿ. ಹೌದೌದು. ಶರತ್ ಸರ್, ನಾನು, ರಗಣ ನಾವೆಲ್ಲ ಗೋಧುಳಿ ಸೀರಿಯಲಿಂದ ಬಂದಿರ್ತೀವಿ. ಅದು ಅವತ್ತಿಂದನೂ ದೇವರಿಗೆ ಇಟ್ಟಿದ್ದಾರೆ. ಚೆನ್ನಾಗಿದೆ, ಕಥೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಗೌತಮ್ ಸರ್ ಅವರು ನಿರ್ಮಾಪಕರು ಮತ್ತು ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಿರೋದ್ರಿಂದ ಅವರಿಗೆ ಒಳ್ಳೆಯದಾಗಲಿ. ಬಂಡಿ ಮೇಲೆ ಕಳವ ಎಲ್ಲರಿಗೂ ಒಳ್ಳೇದು ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಸ್ಕಾರ. ಕ್ಲಾಸ್ ಆಫ್ ಮೈಸೂರು ಭಾಳ ಕ್ಲಾಸಿಕ್ ಆಗಿರುವಂಥ ಒಂದು ಹಿನ್ನೆಲೆ ಇರುವಂಥ ಒಂದು ಕಥೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಕ್ಲಾಸ್ ಆ್ಯಕ್ಟರ್ಸ್ಗಳ ಒಂದು ಸಮಾಗಮ. ನಮ್ಮ ಬಗ್ಗೆ ನಾವೇ ಹೇಳ್ಕೋಬಾರ್ದು, ಬಟ್ ನನಗೆ ಖುಷಿ ಏನಪ್ಪ ಅಂತಂದರೆ ನಾವೆಲ್ಲ ಸೇರಿ ಬಹಳ ದಿವಸ ಆಗಿತ್ತು. ಪಾರಮ್ಮ ಅವರು, ರಘುಜಿ, ನಾಣಿ ಸರು, ಬಿರಾದರ್ ಸರ್, ದತ್ತಣ್ಣ ಅವರು, ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಮತ್ತೆ ಸೇರಿ ಒಂದು ಸಿನಿಮಾಗೆ ಕೆಲಸ ಮಾಡ್ತೀವಿ ಅನ್ನೋದು ಭಾಳ ಖುಷಿ ಕೊಡ್ತಾ ಇರುವಂಥ ಒಂದು ವಿಚಾರ. ಭಾಳ ಒಳ್ಳೆ ಪಾತ್ರವನ್ನು ನಮ್ಮ ಗೌತಮ್ ಬಸವರಾಜ್ ಅವರು ಕೊಟ್ಟಿದ್ದಾರೆ. ನಾನಂತೂ ಇದುವರೆಗೂ ಆ ಪಾತ್ರ ಮಾಡಿಲ್ಲ, ಅಷ್ಟರ ಮಟ್ಟಿಗಂತೂ ನಿಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಪ್ರಚಾರ ಬಸವರಾಜ್ ಮೇಲೆ, ಈ ಚಿತ್ರದ ಮೇಲೆ, ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮಗೆಲ್ಲರಿಗೂ ಅದೊಂದು ಅರಿವು ಇರಬೇಕು. ಆ ಅರಿವಿನ ಜಾಗೃತಿ ಮೂಡಿಸೋದು ನಿಮ್ಮ ಜವಾಬ್ದಾರಿ. ನೀವುಗಳು ಜನರ ಮುಂದೆ ಇರುವಂಥ ಜವಾಬ್ದಾರಿ ನಿಮ್ಮದು. ಆ ಜವಾಬ್ದಾರಿನ ನೀವು ಖಂಡಿತವಾಗಿ ನಡೆಸ್ತೀರಿ. ಎಲ್ಲರೂ, ನಾನು ಸಿನಿಮಾ ಮಾತ್ರ ಸಪೋರ್ಟ್ ಅಂತಲ್ಲ, ಇಡೀ ನಮ್ಮ ಭಾಷೆ, ಕಲೆ, ಸಂಸ್ಕೃತಿ ಎಲ್ಲದಕ್ಕೂ ಸೇರಿ ಒಂದು ಸಪೋರ್ಟ್ ಇದ್ದರೆ, ನಿಮ್ಮ ಒಂದು ನಮ್ಮ ಜೊತೆ ಒಂದು ಬಲ ಇದ್ದರೆ, ಅದು ನಿಜವಾಗ್ಲೂ ಎಲ್ಲದರಲ್ಲೂ ಗೆಲ್ತೇವೆ ನಾವು. ಭಾರತವನ್ನು ಅಲ್ಲಾಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಈ ರೀತಿ ಚಿಕ್ಕ 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 ನಾಶ ಮಾಡ್ತಾ ಹೋದರೆ ನಾಳೆ ದೊಡ್ಡ 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 ವಿನಾಶಕ್ಕೆ ನಾವು ಕಾರಣ ಆಗ್ತೀವಿ. ಎಲ್ಲರೂ ಸೇರಿ ಆ ಮಾತನ್ನು ಬಹಳ ಚೆನ್ನಾಗಿ ರಘುವೀರ. ಈ ಜವಾಬ್ದಾರಿಯುತವಾಗಿ ನಾವು ತಗೊಳ್ಳೋಣ. ಮತ್ತೊಮ್ಮೆ ಈ ಸಂಸ್ಥೆಗೆ ಈ ಚಿತ್ರ ತುಂಬ ದೊಡ್ಡ ಯಶಸ್ಸು ಕಾಣಲಿ. ಈ ಚಿತ್ರ ಒಂದು ಮಾರ್ಕ್ ಕೊಡುವಂಥ ಸಿನಿಮಾ ಆಗಲಿ. ಈ ಚಿತ್ರದಿಂದ ಒಬ್ಬ ಜ್ಞಾನೋದಯ ಆಗುವಂಥ ಚಿತ್ರ ಆಗಲಿ. ಈ ಚಿತ್ರದಿಂದ ಎಲ್ಲರೂ ನಮ್ಮವರು ಅನ್ನೋ ಭಾವನೆ ಹುಟ್ಟಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಸರ್, ನಾನು ಹೈದರಾಬಾದಲ್ಲಿ ಕೆಲಸ ಮಾಡ್ತಿದ್ದೆ. ಲೈನ್ ಪ್ರೊಡ್ಯೂಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ 8 ಇಯರ್ಸ್ ಅದು ವರ್ಕ್ ಮಾಡಿದ್ದೀನಿ. ಆಮೇಲೆ 2022 ಬ್ಯಾಂಗ್ಳೂರಿಗೆ ಬಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿರೋದು ಸರ್. ಇದು ನನ್ನ ಬ್ಯಾಕ್ಗ್ರೌಂಡ್. ಹೈದರಾಬಾದ್ಗೆ ಹೋಗಿದ್ದ ಮುಂಚೆ ಇಲ್ಲಿ 3-4 ವರ್ಷ ಕೆಲಸ ಮಾಡಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. 2015 ನನ್ನ ಸಿನಿಮಾ ಜೊತೆ ಸ್ಟಾರ್ಟ್ ಆಗಿದೆ. ನನ್ನ ಮೊದಲನೇ ಪಿಕ್ಚರ್ ಯಥಾಭವ, ರೈಟರ್, ಪ್ರೊಡ್ಯೂಸರ್, ಡೈರೆಕ್ಟರ್. ಅದರಲ್ಲಿ ದತ್ತಣ್ಣ ಜಡ್ಜ್ ಆಗಿದ್ರು. ಇದೆಲ್ಲ ಇವಾಗ ಫಸ್ಟ್ ಟೈಮ್. ಆ್ಯಂಡ್ ದಿಸ್ ಇಸ್ ಇನ್ನೊಂದೇನಂತಂದರೆ ಒಂದು ಡ್ರೀಮ್ ಕಮ್ ಟ್ರೂ. ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳನ್ನೂ ಒಟ್ಟಿಗೆ ಸೇರಿಸಿ ಒಂದು ಸಿನಿಮಾ ಮಾಡೋದು ನಮ್ಮ ಪ್ರಯತ್ನ. 100% ಆಗಿ ಎಲ್ಲರಿಗೂ ಏನಿದೆ ಅದನ್ನು ತಲುಪಿಸೋದು ಟ್ರೈ ಮಾಡಿದ್ದೀವಿ. ಯಾಕಂದರೆ 40 ದಿವಸ, 10 ದಿವಸ 15 ದಿವಸ ಥರ ಇಲ್ಲ, 40 ದಿವಸನೂ ಇಲ್ಲಿ ಯಾರನ್ನ ನೋಡ್ತಾ ಇದ್ರು ಇವರೆಲ್ಲ ಇರ್ತಾರೆ, ಎಲ್ಲ ಫ್ರೇಮಲ್ಲೂ ಇರ್ತಾರೆ. 2 ಇಯರ್ಸ್ ಬ್ಯಾಕ್ ಹೇಳಿದ್ದು ನಾನು ಇದು ಕತೆ. ಆ್ಯಕ್ಚುಲಿ ರಘು ಸರ್ಗೆ, ದತ್ತಣ್ಣ ಸರ್ಗೆ ನನ್ನ ಸಿನಿಮಾ ರಿಲೀಸ್ ದಿವಸ ಹೇಳಿದ್ದೆ. ಅವರು ಅವತ್ತೇ ಕಾಲ್ ಶೀಟ್ ಕೊಟ್ಟಿದ್ರು. ನಾನು ಇವತ್ತವರೆಗೂ ಅಡ್ವಾನ್ಸ್ ಕೊಟ್ಟಿಲ್ಲ ಅವ್ರಿಗೆ ಮಾಡೋಣ ಅಂತ. ತಬ್ಲನಾನಿ ಸರ್ಗೂ ನಾನು 1.5 ಇಯರ್ಸ್ ಬ್ಯಾಕ್ ಹೇಳಿದ್ದೆ. ಬಿರಾದರ್ ಸರ್ಗೂ, ಶರತ್ ಸರ್ಗೆ ನಾನು ಸಿಗೋಕ್ಕಾಗಿರಲಿಲ್ಲ, ಯಾಕಂದ್ರೆ ಅವರು ಹೈದರಾಬಾದಲ್ಲಿ ಶೂಟಲ್ಲಿ ಬ್ಯುಸಿ ಆಗಿದ್ರು ಅಂತ. ಇವಾಗ ಲೇಟಾಗಿ ಹೇಳಿದ್ದೆ ನಾನು ಅಷ್ಟೇ. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಶಾಶ್ವತಿ, ಬರ್ಫಿ, ಪಬ್ಬಾರ್ ಮಾಡಿದ್ದಾರೆ. ಓಕೆ, ನಮ್ಮ ಮಣ್ಯ ಮಂಜು ನಿಮಗೆಲ್ಲ ಗೊತ್ತಿರ್ಬೋದು, ಈ ಸಿನಿಮಾದಿಂದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ತಾರೆ. ನೆಕ್ಸ್ಟ್ ಜೋ ಕೋಸ್ಟಾ, ಹೊಂದಿಸಿ ಬರೆಯಿರಿ ಮತ್ತು ತೀರ್ಥರೂಪ ತಂದೆ ಅವರಿಗೆ ನೀಕ್ ಮ್ಯೂಸಿಕ್ ಡೈರೆಕ್ಟರ್. ಎಸ್ ಕೆ ರಾವ್, ಟಗರುಪಲ್ಯ, ಮಾರಿಗುಡಿ,
ಆಮೇಲೆ ವಿಜೇಂದ್ರ ಅಂತ ಅವರು ಆ್ಯಕ್ಟರು ಇದರೊಳಗೆ ಇವ್ರಗಳ ಜೊತೆ ಇರ್ತಾರೆ. ಅವರು ಪೂರ್ತಿ 40 ದಿವಸನೂ ಇವ್ರ ಜೊತೆನೇ ಇರ್ತಾರೆ ಸಿನಿಮಾದಲ್ಲಿ. ಹೊಸ ಪರಿಚಯ, ಮೈಸೂರವರು. ಮಾಸ್ತಿ ಸರ್ ಡೈಲಾಗ್ಸ್ ಬರೀತಾ ಇದ್ದಾರೆ. ಓಕೆ, ಎಡಿಟರ್ ಫೈನಲೈಸ್ ಆಗಿಲ್ಲ, ಹೇಳ್ತೀವಿ. ನಮಗೆ 2 ಹೀರೋಯಿನ್ ಬೇಕಾಗಿದ್ದಾರೆ, ಹುಡುಕ್ತಾ ಇದ್ದೀವಿ, ಟೈಮ್ ಇದೆ ಅಂತ. ಲಿರಿಕ್ಸ್ ಬಂದು ನಾಗಾರ್ಜುನ್ ಶರ್ಮಾ ಅವರು. ಕಂಪ್ಲೀಟ್ ಪೂರ್ತಿ 5 ಹಾಡು ಇರುತ್ತೆ ಸಿನಿಮಾದಲ್ಲಿ. ಹೀರೋ ಸರ್, ಹೀರೋ ಎಲ್ಲರೂ ಹೀರೋ ಸರ್. ಆಗ್ಲೇ ಹೇಳಿಲ್ಲ ಮೈಸೂರು ಹೀರೋ ಅಂತ. ಸಿನಿಮಾಗೆ ಅಲ್ಲ, ಇಲ್ಲಿ 5 ಜನ ಇದಾರಲ್ಲ. 9 ಜನ ಇದ್ದಾರೆ ಆ್ಯಕ್ಚುಲಿ. ಬಂದಿಲ್ಲ. ಜಗಪ್ಪ, ಮಾಂತೇಶು ಅವ್ರು ಯಾರೂ ಬಂದಿಲ್ಲ. ನಾಣಿ ಅಳ್ತಾ ಇದಾರಲ್ಲಿ. ನಾಣಿ ಅಳ್ತಾ ಇಲ್ಲ. ನಾಣಿ ಸರ್ ಬ್ಯಾಚುಲರ್ ಸಿನಿಮಾದಲ್ಲಿ. ಬ್ಯಾಚುಲರ್ ನಾಣಿ. ಬ್ಯಾಚುಲರ್ ನಾಣಿ. ಭಲೇ ಬ್ಯಾಚುಲರ್ ನಾಣಿ. ಓಕೆ ಓಕೆ ಓಕೆ, 2 ಸರ್.